ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಕಲಹ ಶುರುವಾಗಿದೆಯಾ? ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಸಭೆ ಮಾಡಿ ಶಾಸಕರ ಒಲವು ಗಳಿಸ್ತಾ ಇದ್ದಾರಾ, ಅಥವಾ ಅವರ ನಂತರ ಅವರ ಫಾಲೋವರ್ಸ್ಗೆ ಪಟ್ಟ ಬಿಟ್ಟು ಕೊಡ್ತಾರಾ? ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಪೂಜೆ ಮಾಡ್ತಾ ಇದ್ದಾರೆ. ಸತ್ತಂಗಿರ ಹೋಮ ಎಲ್ಲ ಮಾಡಿದ್ರಂತೆ, ಏನೆಲ್ಲ ಹೋಮ ಮಾಡಿದ್ರಂತೆ. ಈ ನಡುವೆ ಡಿ ಕೆ ಶಿವಕುಮಾರ್ ಖುಷಿ ಪಡುವಂಥ ಒಂದು ಸುದ್ದಿ ಬಂದಿದೆ. ಯಾರು ಹೇಳಿದ್ದು? ಸಿದ್ದರಾಮಯ್ಯ ಸರ್ ಯಾರು ಹೇಳಿದ್ದು ನೋಡಿ. ಸಿದ್ದರಾಮಯ್ಯ ಪೂರ್ಣಾವಧಿ ಪೂರೈಸೋದಿಲ್ವಾ? ಶೀಘ್ರವೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಂತೆ. ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಆಗ್ಬೇಕು ಅನ್ನೋದೇ ಮಹದಾಸೆ. ಆ ಆಸೆ ಈಡೇರುತ್ತೆ ಅಂತ ಅವಧೂತ ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಡಿಕೆಶಿಗೆ ನಾಟಕ ಬರಲ್ಲ, ಗುರುಗಳ ಅನುಗ್ರಹದಿಂದ ಇದೇ ಅವಧಿಯಲ್ಲಿ ಆಗ್ತಾರೆ ಅಂದ್ರು. ಗುರುನಿಷ್ಠೆ, ಅಜ್ಜಯ್ಯನ ಮೇಲಿರೋ ಗುರುನಿಷ್ಠೆ ಮತ್ತೆ ಹಿರಿಯರ ಮೇಲಿನ ಭಕ್ತಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನು ನೋಡಿದ್ವಿ. ಮತ್ತೆ ನಾಟಕೀಯ ಇಲ್ಲದ ಮಾತು, ಮತ್ತೆ ಪಕ್ಷನಿಷ್ಠೆ, ಇದೆಲ್ಲ ನೋಡಿದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಒಕ್ಕಲಿಗರು ಸಭೆ ಮಾಡಿದ್ರೆ ಅಡ್ಡಿ ಮಾಡಲ್ಲ, ದಲಿತರು ಸಭೆ ಮಾಡಿದ್ರೆ ಆಕ್ಷೇಪ ಎತ್ತಾರೆ. ಇದೇನಾಗಿದೆ ನೋಡ್ರಿ, ಯಾವತ್ತೂ ಕೂಡ ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾ ಇದ್ದಾರೆ, ಊಸ್ದವನು ಯಾವನಪ್ಪ ಅಂದರೆ ಮಾಸದ ಬಟ್ಟೆವನು ಅಂತ. ಹಂಗೆ ಇದು ಕಥೆಗಳು ಇವೆಲ್ಲ. ಚಂದ್ರರಾಯಸ್ವಾಮಿ ಮೀಟಿಂಗ್ ಕರೀತಾನೆ, ಅವ್ರ ಸಮುದಾಯದವ್ರನ್ನ ಕರೆದು, ಅದಕ್ಕೆ ಯಾರು ಆಕ್ಷೇಪಣೆ ತಗೊಳ್ಳೋದಿಲ್ಲ. ಇಲ್ಲಿ ಡಾಕ್ಟರ್ ಮೀಟಿಂಗ್ ಕರೆದಿದ್ದಂಗೆ ಆಕ್ಷೇಪಣೆ. ತೊಂದರೆ ಕೊಡೋರ ವಿರುದ್ಧ ರಕ್ಷಣೆ ಬೇಕಿತ್ತು. ಹೌದ್ರಿ, ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ, ದಿನ ದೇವ್ರು ನೋಡ್ತಾ ಇರ್ತೀನಿ, ದಿನ ಹೋಮಗಳನ್ನ ನಮ್ಮ ಮನೇಲಿ ಎಲ್ಲ ವಿಶೇಷ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ. ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ. ಸೊ ನಾನು ಮಾಡ್ತಾ ಇರ್ತೀನಿ. ಕಾಂಗ್ರೆಸ್ಗೆ ಮತ್ತೆ ಕುಟುಕಿದ ಕುಮಾರಸ್ವಾಮಿ. ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ? ಇವರು ಔತಣಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ? ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ, ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಮಾಡೋಕ್ಕೆ ಅಂದ್ರೆ ಸೇರ್ತಾ ಇದ್ದೀರಾ? ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ಆ ಶೇರ್ ಬಂದಿಲ್ಲ ಅಂತ ಅನ್ನೋದಕ್ಕೆ ಚರ್ಚೆ ಮಾಡ್ತೀರಾ? ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು? ಅವೆಲ್ಲ ನೀವು ಔತಣಕೂಟ ಮಾಡ್ಕೊಂಡು ಅಲ್ಲ ಚರ್ಚೆ ಮಾಡಿ ಕ್ಯಾಬಿನೆಟ್ ಮಿನಿಸ್ಟರ್ ಯಾಕೆ ಆಗಿದ್ದೀರಿ? ಭಾನುವಾರ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಶಾಸಕ ಸಚಿವರಿಗೆ ಎಚ್ಚರಿಕೆ ನೀಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಕಲಹ ಶುರುವಾಗಿದೆಯಾ? ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಸಭೆ ಮಾಡಿ ಶಾಸಕರ ಒಲವು ಗಳಿಸ್ತಾ ಇದ್ದಾರಾ, ಅಥವಾ ಅವರ ನಂತರ ಅವರ ಫಾಲೋವರ್ಸ್ಗೆ ಪಟ್ಟ ಬಿಟ್ಟು ಕೊಡ್ತಾರಾ? ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಪೂಜೆ ಮಾಡ್ತಾ ಇದ್ದಾರೆ. ಸತ್ತಂಗಿರ ಹೋಮ ಎಲ್ಲ ಮಾಡಿದ್ರಂತೆ, ಏನೆಲ್ಲ ಹೋಮ ಮಾಡಿದ್ರಂತೆ. ಈ ನಡುವೆ ಡಿ ಕೆ ಶಿವಕುಮಾರ್ ಖುಷಿ ಪಡುವಂಥ ಒಂದು ಸುದ್ದಿ ಬಂದಿದೆ. ಯಾರು ಹೇಳಿದ್ದು? ಸಿದ್ದರಾಮಯ್ಯ ಸರ್ ಯಾರು ಹೇಳಿದ್ದು ನೋಡಿ. ಸಿದ್ದರಾಮಯ್ಯ ಪೂರ್ಣಾವಧಿ ಪೂರೈಸೋದಿಲ್ವಾ? ಶೀಘ್ರವೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಂತೆ. ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಆಗ್ಬೇಕು ಅನ್ನೋದೇ ಮಹದಾಸೆ. ಆ ಆಸೆ ಈಡೇರುತ್ತೆ ಅಂತ ಅವಧೂತ ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಡಿಕೆಶಿಗೆ ನಾಟಕ ಬರಲ್ಲ, ಗುರುಗಳ ಅನುಗ್ರಹದಿಂದ ಇದೇ ಅವಧಿಯಲ್ಲಿ ಆಗ್ತಾರೆ ಅಂದ್ರು. ಗುರುನಿಷ್ಠೆ, ಅಜ್ಜಯ್ಯನ ಮೇಲಿರೋ ಗುರುನಿಷ್ಠೆ ಮತ್ತೆ ಹಿರಿಯರ ಮೇಲಿನ ಭಕ್ತಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನು ನೋಡಿದ್ವಿ. ಮತ್ತೆ ನಾಟಕೀಯ ಇಲ್ಲದ ಮಾತು, ಮತ್ತೆ ಪಕ್ಷನಿಷ್ಠೆ, ಇದೆಲ್ಲ ನೋಡಿದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಒಕ್ಕಲಿಗರು ಸಭೆ ಮಾಡಿದ್ರೆ ಅಡ್ಡಿ ಮಾಡಲ್ಲ, ದಲಿತರು ಸಭೆ ಮಾಡಿದ್ರೆ ಆಕ್ಷೇಪ ಎತ್ತಾರೆ.
ಇದೇನಾಗಿದೆ ನೋಡ್ರಿ, ಯಾವತ್ತೂ ಕೂಡ ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾ ಇದ್ದಾರೆ, ಊಸ್ದವನು ಯಾವನಪ್ಪ ಅಂದರೆ ಮಾಸಿದ ಬಟ್ಟೆವನು ಅಂತ. ಹಂಗೆ ಇದು ಕಥೆಗಳು ಇವೆಲ್ಲ ಇವು. ಚಂದ್ರರಾಯಸ್ವಾಮಿ ಮೀಟಿಂಗ್ ಕರೀತಾನೆ, ಅವ್ರ ಸಮುದಾಯದವ್ರನ್ನ ಕರೆದು, ಅದಕ್ಕೆ ಯಾರು ಆಕ್ಷೇಪಣೆ ತಗೊಳ್ಳೋದಿಲ್ಲ. ಇಲ್ಲಿ ಡಾಕ್ಟರ್ ಮೀಟಿಂಗ್ ಕರೆದಿದ್ದಂಗೆ ಆಕ್ಷೇಪಣೆ. ತೊಂದರೆ ಕೊಡೋರ ವಿರುದ್ಧ ರಕ್ಷಣೆ ಬೇಕಿತ್ತು. ಹೌದ್ರಿ, ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ, ದಿನ ದೇವ್ರು ನೋಡ್ತಾ ಇರ್ತೀನಿ, ದಿನ ಹೋಮಗಳನ್ನ ನಮ್ಮ ಮನೇಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ. ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ. ಸೊ ನಾನು ಮಾಡ್ತಾ ಇರ್ತೀನಿ. ಕಾಂಗ್ರೆಸ್ಗೆ ಮತ್ತೆ ಕುಟುಕಿದ ಕುಮಾರಸ್ವಾಮಿ. ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ? ಇವ್ರು ಔತಣಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ? ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ, ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಮಾಡೋಕ್ಕೆ ಏನಾದರೂ ಸೇರ್ತಾ ಇದ್ದೀರಾ? ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು, ಆ ಶೇರ್ ಬಂದಿಲ್ಲ ಅಂತ ಅನ್ನೋದಕ್ಕೆ ಚರ್ಚೆ ಮಾಡ್ತೀರಾ? ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು? ಅವೆಲ್ಲ ನೀವು ಔತಣಕೂಟ ಮಾಡ್ಕೊಂಡು ಅಲ್ಲ ಚರ್ಚೆ ಮಾಡಿ ಕ್ಯಾಬಿನೆಟ್ ಮಿಸ್ಟೇಕ್ ಆಗಿದ್ದೀರಿ. ಭಾನುವಾರ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಶಾಸಕ ಸಚಿವರಿಗೆ ಎಚ್ಚರಿಕೆ ನೀಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಕಲಹ ಶುರುವಾಗಿದೆಯಾ? ಸಿಎಂ ಸಿದ್ದರಾಮಯ್ಯ ನಾನೇ 5 ವರ್ಷ ಸಿಎಂ ಅಂತ ಸಭೆ ಮಾಡಿ ಶಾಸಕರ ಒಲವು ಗಳಿಸ್ತಾ ಇದ್ದಾರಾ, ಅಥವಾ ಅವರ ನಂತರ ಅವರ ಫಾಲೋವರ್ಸ್ಗೆ ಪಟ್ಟ ಬಿಟ್ಟುಕೊಡ್ತಾರಾ? ಇದರ ಮಧ್ಯೆ ಡಿ ಕೆ ಶಿವಕುಮಾರ್ ಪೂಜೆ ಮಾಡ್ತಾ ಇದ್ದಾರೆ. ಸತ್ತಂಗಿರ ಹೋಮ ಎಲ್ಲ ಮಾಡಿದ್ರಂತೆ, ಏನೆಲ್ಲ ಹೋಮ ಮಾಡಿದ್ರಂತೆ. ಈ ನಡುವೆ ಡಿ ಕೆ ಶಿವಕುಮಾರ್ ಖುಷಿ ಪಡುವಂಥ ಒಂದು ಸುದ್ದಿ ಬಂದಿದೆ. ಯಾರು ಹೇಳಿದ್ದು? ಸಿದ್ದರಾಮಯ್ಯ ಸರ್ ಯಾರು ಹೇಳಿದ್ದು ನೋಡಿ. ಸಿದ್ದರಾಮಯ್ಯ ಪೂರ್ಣಾವಧಿ ಪೂರೈಸೋದಿಲ್ವಾ? ಶೀಘ್ರವೇ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಂತೆ. ಹಾಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಎಂ ಆಗಬೇಕು ಅನ್ನೋದೇ ಮಹದಾಸೆ. ಆ ಆಸೆ ಈಡೇರುತ್ತೆ ಅಂತ ಅವಧೂತ ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಡಿಕೆಶಿಗೆ ನಾಟಕ ಬರಲ್ಲ, ಗುರುಗಳ ಅನುಗ್ರಹದಿಂದ ಇದೇ ಅವಧಿಯಲ್ಲಿ ಆಗ್ತಾರೆ ಅಂದ್ರು. ಗುರುನಿಷ್ಠೆ, ಅಜ್ಜಯ್ಯನ ಮೇಲಿರೋ ಗುರುನಿಷ್ಠೆ ಮತ್ತೆ ಹಿರಿಯರ ಮೇಲಿನ ಭಕ್ತಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನು ನೋಡಿದ್ವಿ. ಮತ್ತೆ ನಾಟಕೀಯ ಇಲ್ಲದ ಮಾತು, ಮತ್ತೆ ಪಕ್ಷನಿಷ್ಠೆ, ಇದೆಲ್ಲ ನೋಡಿದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಸೇವೆ ಮಾಡೋ ಅವಕಾಶ ಕೊಡ್ಲಿ ಅಂತ ಹೇಳಿ. ಅವ್ರ ಗುರುಗಳ ದಯೆಯಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಒಕ್ಕಲಿಗರು ಸಭೆ ಮಾಡಿದ್ರೆ ಅಡ್ಡಿ ಮಾಡಲ್ಲ, ದಲಿತರು ಸಭೆ ಮಾಡಿದ್ರೆ ಆಕ್ಷೇಪ ಎತ್ತಾರೆ. ಇದೇನಾಗಿದೆ ನೋಡ್ರಿ, ಯಾವತ್ತೂ ಕೂಡ ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾ ಇದ್ದಾರೆ, ಊಸ್ದವನು ಯಾವನಪ್ಪ ಅಂದರೆ ಮಾಸಿದ ಬಟ್ಟೆವನು ಅಂತ. ಹಂಗೆ ಇದು ಕಥೆಗಳು ಇವೆಲ್ಲ ಇವು. ಚಂದ್ರರಾಯಸ್ವಾಮಿ ಮೀಟಿಂಗ್ ಕರೀತಾನೆ, ಅವ್ರ ಸಮುದಾಯದವ್ರನ್ನ ಕರೆದು, ಅದಕ್ಕೆ ಯಾರು ಆಕ್ಷೇಪಣೆ ತಗೊಳ್ಳೋದಿಲ್ಲ. ಇಲ್ಲಿ ಡಾಕ್ಟರ್ ಮೀಟಿಂಗ್ ಕರೆದಿದ್ದಂಗೆ ಆಕ್ಷೇಪಣೆ. ತೊಂದರೆ ಕೊಡೋರ ವಿರುದ್ಧ ರಕ್ಷಣೆ ಬೇಕಿತ್ತು. ಹೌದ್ರಿ, ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ, ದಿನ ದೇವ್ರು ನೋಡ್ತಾ ಇರ್ತೀನಿ, ದಿನ ಹೋಮಗಳನ್ನ ನಮ್ಮ ಮನೇಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ. ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ. ಸೊ ನಾನು ಮಾಡ್ತಾ ಇರ್ತೀನಿ. ಕಾಂಗ್ರೆಸ್ಗೆ ಮತ್ತೆ ಕುಟುಕಿದ ಕುಮಾರಸ್ವಾಮಿ. ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ? ಇವ್ರು ಔತಣಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ? ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ, ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಮಾಡೋಕ್ಕೆ ಏನಾದರೂ ಸೇರ್ತಾ ಇದ್ದೀರಾ? ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು, ಆ ಶೇರ್ ಬಂದಿಲ್ಲ ಅಂತ ಅನ್ನೋದಕ್ಕೆ ಚರ್ಚೆ ಮಾಡ್ತೀರಾ? ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು? ಅವೆಲ್ಲ ನೀವು ಔತಣಕೂಟ ಮಾಡ್ಕೊಂಡು ಅಲ್ಲ ಚರ್ಚೆ ಮಾಡಿ ಕ್ಯಾಬಿನೆಟ್ ಮಿಸ್ಟೇಕ್ ಆಗಿದ್ದೀರಿ. ಭಾನುವಾರ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬರ್ತಾ ಇದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ನಡೆಸಿ ಶಾಸಕ ಸಚಿವರಿಗೆ ಎಚ್ಚರಿಕೆ ನೀಡೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.